ಅವ್ನು ಕುತ್ಕೊಂಡಿರೋ ಸ್ಟೈಲು ಮಾಡ್ತಿರೋ ನಿದ್ದೆ ನೋಡಿ ಗಾಯ್ಸ್ ಹೇಗಿದೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪಯಣ ಎಲ್ಲಪ್ಪ ಅಂದ್ರೆ ಅಣ್ಣಾನಗರ್ ವ್ಯೂ ಪಾಯಿಂಟ್. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲೇನಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇರೋದು. ಸೊ ಜಾಸ್ತಿ ಮಾತಾಡೋದು ಬೇಡ, ಮೋಟೋ ವ್ಲಾಗಿಂಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣ. ಅಂಡ್ ನೀವು ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಅವಾಗಲೇ ನಿಮಗೆ ನಮ್ಮ ವಿಡಿಯೋಸು ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಅಂಡ್ ಇವತ್ತು ನಮ್ಮ ಜೊತೆ ಯಾರ್ಯಾರು ರೈಡಿಗೆ ಇರ್ತಾರೆ ಅಂದ್ರೆ ಮಾಸ್ಚಾನ್ ಅಂಡ್ ಲಿಂಗರಾಜ್ ಅಂತ. ಸೊ ನಿಮಗೆ ಗೊತ್ತಿರಲ್ಲ ಅವನು, ನಾನು ಮುಂದೆ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಮೋಟೋ ವ್ಲಾಗಿಂಗ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಗಾಯ್ಸ್ ಟೈಮ್ ಬಂದ್ಬಿಟ್ಟು 2:30 ಆಗಿದೆ. ಸೊ ಪಾಪ ನಿದ್ದೆ ಮಾಡ್ತಿದ್ದ, ಎಬ್ಬರಿಸ್ಬಿಟ್ವಿ. ಇವನೇ ಲಿಂಗರಾಜ್ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಟೈಮ್ ಬಂದ್ಬಿಟ್ಟು 2:57 ಆಗಿದೆ. ಸೊ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಯಾರು ಬರ್ತಿದ್ದಾರೆ ಮಾಸ್ಚಾನ್ ಆ್ಯಂಡ್ ಇವನ ಹೆಸರು ಬಂದ್ಬಿಟ್ಟು ಲಿಂಗರಾಜು. ಇವನ ಹತ್ರ ಡ್ಯೂಕ್ 200 ಇದೆ ಆ್ಯಂಡ್ ಅವನ ಹತ್ರ ಬೀಟಲ್ ಇದೆ. ಸೊ ಇವಾಗ ನಾವು ಇಲ್ಲಿಂದ ಹೊರಡೋಣ. 3 ಗಂಟೆ ಹತ್ರ ಆಗ್ತಿದೆ. ಇವಾಗ ಗಾಡಿನೆಲ್ಲ ಆನ್ ಮಾಡಿದ್ವಿ. ಆ್ಯಂಡ್ ನನ್ನ ಗಾಡಿನೂ ಅಷ್ಟು ಸೌಂಡ್ ಇಲ್ಲ, ಬಾಲಾಜಿ ಗಾಡಿನೂ ಸೌಂಡ್ ಇಲ್ಲ. ಡ್ಯೂಕ್ 200 BS3 ಅದು. ಸೊ ರಾ ಪವರ್ ಆ್ಯಂಡ್ ರಾ ಮಿಷಿನ್ ಅದು. ಸೌಂಡ್ ಮಾತ್ರ ಆನ್ ಮಾಡಿದ ತಕ್ಷಣ ಆ ಫೀಲ್ ಇರುತ್ತಲ್ಲ, ಸೌಂಡು ಕೊಟ್ಟು ಅಂತ ಒಂಥರ ಚೆನ್ನಾಗಿರುತ್ತೆ ಅದು. ಸೊ ಇವಾಗ ಎಲ್ಲೋ ಹೋಗ್ತಾ ಇದ್ದೀವಿ ಅಂದರೆ, ಅಯ್ಯೋ ಆ ಜಾಗ ಹೆಸರೇ ಮರ್ತೋದ್ನಲ್ಲಪ್ಪ. ಓಕೆ, ಎಲ್ಲೋ ಆ ಜಾಗ ಹೆಸರು ಗೊತ್ತಿಲ್ಲ, ಸಾರಿ ಮರ್ತೋಗಿದ್ದೀನಿ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಬಂದ್ಬಿಟ್ಟು 103 ಕಿಲೋಮೀಟರ್ಸ್ ಏನೋ ಇದೆ. ಸೊ ನಮ್ಮ ಗೂಗಲ್ ಮಾಮಿ ಬಂದ್ಬಿಟ್ಟು ಅರೌಂಡ್ 2 hours 45 minutes ತೋರಿಸ್ತಾ ಇದೆ. ಮೇಯ್ನ್ ನಾವು ಬೇಗ ಹೋಗ್ಬಿಡ್ಬೇಕು, ಏನಕ್ಕಂದರೆ ಸನ್ರೈಸ್ ನೋಡೋಕ್ಕೆ ಹೋಗ್ತಾ ಇರೋದು. ಲೇಟ್ ಆಗಿಬಿಟ್ರೆ ಸನ್ರೈಸ್ ಮಿಸ್ ಆಗಿಬಿಡುತ್ತೆ. ಅಷ್ಟು ದೂರ ಟ್ರಾವೆಲ್ ಮಾಡೋದೇ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ನೋಡೋಣ, ಆದಷ್ಟು ಬೇಗ ಹೋಗಬೇಕು. ಸೊ ನನ್ನ ಗಾಡಿಯಲ್ಲಿ ಒಂದೇ ಪಾಯಿಂಟ್ ಇದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಅಣ್ಣ 5 ಲೀಟ್ರ್ ಹಾಕ್ಯೋಣ. ಆ್ಯಂಡ್ ನಾವು ಹೇಳಿದ್ವಲ್ಲ ಅಣ್ಣಾನಗರ್ ವ್ಯೂ ಪಾಯಿಂಟ್ ಅದು ಹೆಸರು. ಇವಾಗ ಮೈಂಡಿಗೆ ಬಂತು, ಅಣ್ಣಾನಗರ್ ವ್ಯೂ ಪಾಯಿಂಟ್. ಓಕೆ, ಇವನು ನೋಡಿ ಆಲ್ರೆಡಿ ನಿದ್ದೆ ಹೊಡಿತಾನೆ. ಐ ನಿದ್ದೆ ಮಾಡ್ತಾನೆ ಇವನು. ಅವ್ನು ಕುತ್ಕೊಂಡಿರೋ ಸ್ಟೈಲು ಮಾಡ್ತಿರೋ ನಿದ್ದೆ. ಅಯ್ಯೋ ಆ ಗಾಡಿ ಸೌಂಡೇ ಒಂಥರ ಸಕ್ಕದಾಗೈತೆ. ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ ನನಗೆ. ಫೀಲೇ ಒಂಥರ ಅಲ್ಟಿಮೇಟ್. ಹೋಗಿ ಗಾಡಿ ಅಂತೂ ಚೈನ್ ಲೂಪ್ ಮಾಡಿಬಿಟ್ಟು ಫುಲ್ ಸ್ಮೂತ್ ಆಗಿದೆ. ಮೇಯ್ನ್ ನಾನು ಹೇಳೋದು ನಿಮ್ಗೆ ಇದೊಂದೇ, ಲೈಕ್ ಇವಾಗ ನೀವು ಯಾವುದಾದ್ರೂ ಬೈಕ್ ಇಟ್ಟಿದ್ರೆ, ಮೇ ಬಿ ಲೋವರ್ CC ಆರ್ ಹೈಯರ್ CC ಯಾವುದಾದ್ರೂ ಇರಲಿ, ಲೈಕ್ ಇವಾಗ ನೀವು ಚೈನ್ ಲೂಪ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಚೈನ್ ಸ್ಪ್ರಾಕೆಟ್ ಲೈಫ್ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ಆದಷ್ಟು ಬೇಗ ನಿಮಗೆ ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ 500 ಕಿಲೋಮೀಟರ್ ಒನ್ಸ್ ಚೈನ್ ಲೂಪ್ ಮಾಡಲೇಬೇಕು. ಅದು ಮ್ಯಾಂಡೇಟ್ರಿ. ಇಲ್ಲ ಅಂದರೆ ಚೈನು ಹೋಗಿ ಹಾಕ್ಸ್ಕೊಬಿಡುತ್ತೆ. ನಿಮ್ಮ ಬೈಕ್ ಹೆಲ್ತಿಯಾಗಿರಬೇಕು ಅಂದರೆ ನೀವು ಮೇಂಟೈನ್ ಮಾಡಲೇಬೇಕು. ನಮ್ಮ ಹತ್ರ ಪಾಕೆಟಲ್ಲಿ ದುಡ್ಡಿಲ್ಲ ಅಂದರೂ ನಮ್ಮ ಗಾಡಿಗಳಿಗೆ ಏನಾರು ಒಂದಂದರೆ ದುಡ್ಡು ಎಲ್ಲಿಂದ ಬರೋದು ಗೊತ್ತಿಲ್ಲ, ದುಡ್ಡು ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಹುಡುಗರು ಮೈಂಡ್ ಸೆಟ್ಟೇ ಆ ಥರನೇ. ಅವ್ರನ್ನ ಚೆನ್ನಾಗಿ ನೋಡ್ಕೊತಾರೋ ಇಲ್ವೋ, ಅವ್ರ ಗಾಡಿನ ಮಾತ್ರ A to Z ಏನೇನು ಮಾಡ್ಬೇಕು ಏನೇನು ಮಾಡಬಾರ್ದು ಎಲ್ಲ ಕ್ಲೀನಾಗಿ ನೋಡ್ಕೊತಾರೆ, ಕ್ಲೀನಾಗಿ ಹಿಡ್ಕೊತಾರೆ ಗಾಡಿನ. ಲಾಸ್ಟ್ ರೈಡು ವಿಡಿಯೋ ನೋಡಿರ್ತೀರಾ. ಲಾಸ್ಟ್ ರೈಡ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ರೈಡೇ. ಲೈಕ್ ನಾವು ಜಾಗನ ಪ್ಲ್ಯಾನ್ ಮಾಡಿದ್ದೊಂದು, ಬಟ್ ನಾವು ಹೋಗಿದ್ದೊಂದು. ಆ್ಯಂಡ್ ವ್ಯೂ ಪಾಯಿಂಟು ಅಲ್ಟಿಮೇಟ್ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದ್ಸರಿ ಅಲ್ಲಿ ಹೋಗ್ಬೇಕು ಅನಿಸ್ತಾ ಇದೆ. ಆದರೆ ಹೋದರೆ ಸನ್ರೈಸ್ ನೋಡೋಕೆ ಹೋಗ್ಬೇಕು ಅಲ್ಲಿಗೆ. ತಣ್ಣೆ ಗಾಳಿ ಬೀಸ್ತೈತೆ. ನಾನು ಆ್ಯಕ್ಚುಲಿ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ಳೋಣ ಅಂತಲೇ ಇದ್ದೆ ಮೈಂಡ್ ಸೆಟ್ಟು, ಬಟ್ ನನಗೆ ಚೂರು ಎಡಿಟಿಂಗ್ ಕಲಿಬೇಕು ಅಂತ ಆಸೆ ಆಗ್ಬಿಡ್ತು. ಸೊ ಅದಕ್ಕೆ ಮ್ಯಾಕ್ ಹಾಕೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಏನು ಮಾಡ್ತೀನಿ ಏನು ನನಗೆ ಅರ್ಥ ಆಗ್ತಾಯಿಲ್ಲ. ಒಂದೊಂದು ಸರಿ ಒಂದೊಂದು ಮೈಂಡ್ ಸೆಟ್ ಆಗಿಬಿಡುತ್ತೆ ನಂದು, ಅದೇ ಪ್ರಾಬ್ಲಮ್. ಸೊ ಬನ್ನಿ ಅಲ್ಲಿ ಟೀ ಸ್ಟಾಲ್ ಹತ್ರ ಮುಂದೆ ನಿಲ್ಲಿಸ್ಬಿಟ್ಟು ನಾನು ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಇವಾಗ ನಾವು ಹೊಸೂರ್ಟಲ್ಲಿ ಇದ್ದೀವಿ ಆ್ಯಂಡ್ ಟೀ ಬ್ರೇಕ್ ಮುಗಿಸ್ಕೊಂಡ್ವಿ. ಸೊ ನಮ್ ಕಾಫೇಶ್ ಇವತ್ತು ಬರೀ ಒಂದೇ ಕಾಫಿ ಕುಡ್ದ, ಅದಕ್ಕೆ ಆಶ್ಚರ್ಯ ಆಗ್ತಿತ್ತು ನನಗೂ. ಲಿಂಗರಾಜ್ ಅವರು ಟೀ ಕುಡಿದ್ರು, ನಾನು ಒಂದು ಸ್ಟಿಂಗ್ ಜ್ಯೂಸ್ ಕುಡ್ದೆ. ಸೊ ಇವಾಗ ಸೆಂಟರ್ ಫ್ರೆಶ್ ತಗೊಂಡು ಬೈಕ್ ಹಾಕೊಂಡು ಇವಾಗ ಇಲ್ಲಿಂದ ಹೊಡ್ತಾ ಇದೀವಿ. ಬನ್ನಿ ಮುಂದೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ಬೋದು. ಸೊ ಗೈಸ್ ಇವಾಗ ನಾವು ಇಲ್ಲೇ ಟೀ ಕುಡಿದ್ವಿ. ಅಂದರೆ ನಾನು ಕುಡ್ದಿಲ್ಲ, ಇವರಿಬ್ರು ಟೀ ಕುಡಿದ್ರು. ಆ್ಯಂಡ್ ನಾನು ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಿಂದೆ. ಮ್ಯಾರಿಗೋಲ್ಡ್ ಬಿಸ್ಕೆಟ್ ಒಂಥರ ಹಳೆ ಕಾಲದ ಬಿಸ್ಕೆಟು. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಇನ್ನೂ ಮ್ಯಾರಿಗೋಲ್ಡ್ ಇದೆ ಅಪ್ಪ. ಇವಾಗ ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಇನ್ನೂ 35 ಕಿಲೋಮೀಟ್ರ್ ಇದೆ. 5:14 ಆಗಿದೆ. ಆದಷ್ಟು ಬೇಗ ಹೋಗಬೇಕು, ಸನ್ರೈಸ್ ಆಗೋಕ್ಕೆ ಮುಂಚೆ ಹೋಗ್ಬಿಡ್ಬೇಕು. ಆ್ಯಂಡ್ ಬರ್ತಾ ದಾರಿಯಲ್ಲಿ ಚಳಿ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಇನ್ನೂ ಚಳಿ ಹೊಡಿತಾನೆ ಇದೆ, ಗಾಡಿ ಓಡ್ಸೋಕೆ ಆಯ್ತಿಲ್ಲ ಅಪ್ಪ. ಟೀ ಅಂಗಡಿಯಲ್ಲಿ ಅಲ್ಲಿ ಒಳಗಡೆ ಕುತ್ಕೊಂಡ್ವಲ್ಲ, ಸೊ ಒಳಗಡೆ ಕುತ್ಕೊಂಡಿದ್ದೀವಿ.
ಅಷ್ಟು ದೂರ ಚಳಿಯಲ್ಲಿ ಬಂದ್ಬಿಟ್ಟು ಒಳಗಡೆ ಕೂತ್ಕೊಂಡ್ರೆ ಒಂಥರ ಬೆಚ್ಚಗೆ ಚೆನ್ನಾಗಿತ್ತಪ್ಪ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅರೌಂಡ್ ಒಂದು 20 ಮಿನಿಟ್ಸ್ ಇಲ್ಲೇ ಇದ್ವಿ ಅನ್ಕೊತೀನಿ. ಆವಾಗಲೇ ನಾನು ವೀಡಿಯೋ ಆ್ಯಂಗಲ್ ಚೆಕ್ ಮಾಡಿಲ್ಲ, ಏನಿಲ್ಲ, ಹಂಗೆ ಹಾಕೊಂಡು ಓಡಿಸ್ಕೊಂಡು ಬಂದಿದ್ದೀನಿ. ವೀಡಿಯೋ ಆ್ಯಂಗಲ್ ಬಂದ್ಬಿಟ್ಟು ಇದಕ್ಕಿಂತ ಮೇಲೆ ಬಂದುಬಿಟ್ಟೈತೆ, ಡಿಸ್ಪ್ಲೇನೇ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ಟೀ ಅಂಗಡಿಯಲ್ಲಿ ಕೂತಿದ್ವಲ್ಲ, ಸರಿ ಆಯಿತು ಹಂಗೆ ಚೆಕ್ ಮಾಡೋಣ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಆಮೇಲೆ ಗೊತ್ತಾಯಿತು ಮಿಸ್ಟೇಕ್ ಇದೆ ಅಂದ್ಬಿಟ್ಟು. ಸೊ ಇವಾಗ ಆ್ಯಂಗಲ್ ಚೂರು ಡೌನ್ ಮಾಡಿದ್ದೀನಿ. ಇವಾಗ ಹೆಂಗಿದೆ ಗೊತ್ತಿಲ್ಲ, ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿವಸ ಆ್ಯಕ್ಷನ್ ಕ್ಯಾಮ್ರಾ ತೊಗೊಳ್ಳೋ ತನಕ. ಅದು ತೊಗೊಬಿಟ್ರೆ ಯಾವ ಆ್ಯಂಗಲಲ್ಲಿ ಇಟ್ಟರು ಫುಲ್ ವೈಡಲ್ಲಿ ಇರುತ್ತೆ, ಕ್ಲೀನಾಗಿ ಕವರ್ ಆಗಿಬಿಡುತ್ತೆ. ಚಳಿನಾ ನೆಕ್ಸ್ಟ್ ಲೆವೆಲ್ ಚಳಿ, ಇವನಿಗಂತೂ ಚಳಿ ಡಗಡಗ ಡ್ಯಾನ್ಸು. ಇವಾಗಲೇ ಎಷ್ಟು ಚಳಿ ಅಂದರೆ ನಾವು ಮಾನ್ಸೂನ್ ರೈಡ್ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ. ಅವಾಗ ಹೆಂಗೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಟೈಮಲ್ಲಿ ಬಂದ್ಬಿಟ್ಟು ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡಿರ್ತೀವಿ, ಸೊ ಅವಾಗ ಅಷ್ಟು ಚಳಿ ಅನ್ಸಲ್ಲ. ಆದರೆ ಇಲ್ಲಿ ಸಿಗೋ ಫ್ರೆಶ್ ಏರು ನಾವು ಎಷ್ಟೇ ಕಾಸು ಕೊಟ್ಟರು ಏನೇ ಮಾಡಿದ್ರು ಸಿಗಲ್ಲ. ಇವಾಗ ಎಂಟ್ರಿ ಹತ್ರ ಇದ್ದೀವಿ, ಇದು ಘಾಟ್ ಸೆಕ್ಷನ್ ಅಂತೆ. ಸೊ ಇದರೊಳಗೆ ಎಲಿಫೆಂಟ್ ಇದೆಯಂತೆ. ಆ್ಯಂಡ್ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಬಂದ್ಬಿಟ್ಟು ನಮಗೆ ಪೇ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾವು ಸನ್ರೈಸ್ ನೋಡೋಣ ಅಂತ ಬಂದ್ವಿ. ಈ ಸರಿನೂ ಮಿಸ್ ಆಗೋಯ್ತು, ಸನ್ರೈಸ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 2 ವೀಲರ್ಗೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಪರ್ ಪರ್ಸನ್ಗೆ 30 ರುಪೀಸ್. ಟೋಟಲ್ ಒಂದು 2 ವೀಲರು ಒಂದು ಪರ್ಸನ್ ಬಂದರೆ 50 ರುಪೀಸ್ ಚಾರ್ಜ್ ಆಗುತ್ತೆ. ಸೊ ನಾವಿವಾಗ 3 ಮೆಂಬರ್ಸು 3 ಗಾಡಿ ಇದೆಯಲ್ಲ, ಸೊ 150 ಚಾರ್ಜ್ ಆಯಿತು. ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಸೈನ್ ಮಾಡಿಸ್ಕೊಂಡು ಆಮೇಲೆ ನಮ್ಮನ್ನ ಕಳಿಸ್ತಾರೆ ಇವಾಗ. ಸೊ ಇವಾಗ 150 ಪೇ ಮಾಡಾಯಿತು, ಬಿಲ್ಲು ಕೊಟ್ಟರು. ಇವಾಗ ಒಳಗಡೆ ಎಂಟ್ರಿ ಆಗೋಣ. ಆನೆ ಬೇರೆ ಇದೆಯಂತೆ, ಚೂರು ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸರಿ ಓಕೆ ನೋಡೋಣ, ಆನೆ ಏನಾದರೂ ಬಂದರೆ ಮಾತಾಡ್ಸ್ಕೊಂಡು ಆನೆ ಹತ್ರ. ಸೊ ಇವಾಗ ಎಂಟ್ರಿ ಆದ್ವಿ. ಆನೆ ನೋಡೋ ಚಾನ್ಸ್ ಸಿಕ್ಕಿದ್ರೆ ನಿಮಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಬಟ್ ಆನೆ ಹತ್ರ ಹೋಗೋಕ್ಕಾಗಲ್ಲ, ಯಾಕಂದರೆ ಕಾಡಾನೆ ಅದು. ಸಾಕಿರೋ ಆನೆ ಬೇರೆ ಥರ ಇರುತ್ತೆ, ಅಂದರೆ ಅದ್ರ ಬಿಹೇವಿಯರ್ ಬೇರೆ ಥರ ಇರುತ್ತೆ. ಈ ಆನೆ ಬಿಹೇವಿಯರೇ ಬೇರೆ ಥರ ಇರುತ್ತೆ. ಚೂರು ಕೇರ್ಫುಲ್ಲಾಗಿ ಹೋಗಬೇಕು. ಫಾರೆಸ್ಟ್ ರೂಟ್ ಅಂತೂ ಕ್ರೇಜಿ. ಇಲ್ಲೇ ಪಿಕ್ಚರ್ ಹಾಕಿಟ್ಟವ್ರೆ, ಆನೆಗಳು ಎಚ್ಚರಿಕೆ ಅನ್ನೋ ಥರ. ಹೂ 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 ನೋಡಿ ಗಾಯ್ಸ್ ಹೇಗಿದೆ, ಕ್ರೇಜಿ ಕ್ರೇಜಿ. ಆ ನೀರು, ಈ ನೀರಿಗೆ ಆ್ಯಂಡ್ ಆ ಕ್ಲೌಡ್ಸ್ಗೆ, ಆ ಫಾಗು ಒಂಥರ ಕ್ರೇಜಿ. ಆ ನೀರಲ್ಲಿ ನೋಡಿ ಗೈಸ್, ನಿಮಗೆ ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ, ಫಾಗ್ ಬರ್ತಾಯಿದೆ, ಒಂಥರ ಚೆನ್ನಾಗೈತೆ, ಚಿಕ್ಕದಾಗೈತೆ. ಹಸುದ್ ಕಾಣೋದ್ಲಿ, ಆನೆ ಇದೆ ಇಷ್ಟೇ ಎಷ್ಟಿರುತ್ತಾ ಅಲ್ಲೇ, ಏನೋ ಮಾತಾಡ್ತೀಯಲ್ಲಿ, ಆನೆ ಎಲ್ಲ ಇಷ್ಟು ಹೋಗುತ್ತೆ. ಅಲ್ಲಿ ನೋಡಿ ನಿಮಗೆ ಕಾಣ್ತೈತಾ, ಅಯ್ಯೋ ಬಾ, ಫಾಗ್ ನೋಡಿ ನೀರಲ್ಲಿ. ನನಗೆ ಒಂದೇ ಬೇಜಾರಾಗ್ತಿರೋದು, ಶಿಟ್ ಏನಂದರೆ ಅಷ್ಟು ಬೇಗ ಮನೆ ಬಿಟ್ಟು ಅಷ್ಟು ಬೇಗ ಬಂದಿನೋ ಸನ್ರೈಸ್ ನೋಡೋಕ್ಕಾಗಲಿಲ್ಲ. ಈ ಸರಿನೂ ಸನ್ರೈಸ್ ಮಿಸ್ ಆಗೋಯ್ತು. ಏನಕ್ಕೆ ಈ ಥರ? ವ್ಯೂ ಪಾಯಿಂಟ್ ನೋಡಿ ಗಾಯ್ಸ್ ಹೆಂಗಿದೆ, ಯಪ್ಪ. ಅಲ್ಲಿ ಪಿಕಾಕ್ ಅನಿಸುತ್ತೆ ಅದು. ಒಂದು ನಿಮಿಷ ತಡೀರಿ, ಹತ್ರ ಹೋಗಿ ನೋಡೋಣ. ಹಾಂ, ಪಿಕಾಕ್ ನೋಡಿ ಗಾಯ್ಸ್, ಪಿಕಾಕು ಅಲ್ಲಿ ಹೋಗ್ಬಿಡ್ತು. ಅದು ಮೇಲೆದು ಪಿಕಾಕ್, ಇಲ್ಲ ಫೀಮೇಲ್ ಪಿಕಾಕ್ ಅದು, ಕರೆಕ್ಟ್. ನಾನಂತೂ ಆನೆ ನೋಡೋ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆನೆ ಚೂರು ಕಣ್ಣಿಗೆ ಕಾಣಿಸ್ಕೊಳಪ್ಪ, ಅಂದರೆ ದೂರ ಇರಪ್ಪ ನೀನು ಆನೆ. ಅಲ್ಲಿ ಇನ್ನೊಂದು ಪಿಕಾಕು. ಎಸ್ ಇಲ್ಲೆಲ್ಲ ಹೋಗ್ಬಿಡ್ತಾರಲ್ಲಪ್ಪ ಅದು. ಹಾಂ, ಇಲ್ಲಿ ಹಾರ್ತೈತೆ ನೋಡಿ, ಹಾರ್ಕೊಂಡೋಯ್ತು, ಹೋಗ್ಬಿಡ್ತು. ಪಿಕಾಕ್ಗಳು ಜಾಸ್ತಿ ಇವೆ ಇಲ್ಲಿ. ಅಲ್ಲಿ ಸನ್ರೈಸ್ ಆಗ್ತಾಯಿದೆ ನೋಡಿ. ಆ್ಯಕ್ಚುಲಿ ತಮಿಳ್ ಮೂವಿಯಲ್ಲಿ ಕುಮ್ಕಿ ಅಂತ ಒಂದು ಫಿಲಮ್ ಇದೆ, ಓಕೆನಾ. ಸೊ ಆ ಫಿಲಮಲ್ಲಿ ಬಂದ್ಬಿಟ್ಟು ಸೇಮ್ ಇದೇ ಥರನೇ, ಲೈಕ್ ಹೀರೋ ಬಂದ್ಬಿಟ್ಟು ಒಂದು ಆನೆ ಸಾಕ್ತಾನೆ. ಆ ಫಿಲಮಲ್ಲಿ ಬರೋ ಸ್ಪಾಟ್ ಥರನೇ ಐತೆ ಈ ಸ್ಪಾಟು, ಸೇಮ್ ಅದೇ ಥರ ರಿಲೇಟ್ ಆಗುತ್ತೆ. ವಾವ್ ಸನ್ರೈಸ್ ಆಗಿಬಿಟ್ಟಿದೆ ಗೈಸ್. ನಮ್ಮ ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಯಾವಾಗಲೂ ಬಂದಾಗಲ್ಲ ಇದೆ ನಮ್ಮದು. ಎಲ್ಲಿ ಸನ್ರೈಸ್ ನೋಡಬೇಕು ಅಂತ ಬೇಗ ಹೋಗ್ತೀವೋ ಅಲ್ಲಿ ಸನ್ರೈಸ್ ಆಗಿಬಿಟ್ಟಿರುತ್ತೆ. ನೋಡಿ ಹೇಗಿದೆ, ಕ್ರೇಜಿ ವ್ಯೂ ಮಾತ್ರ ಸಕ್ಕದಾಗಿದೆ. ಇಲ್ಲೇ ಎಲ್ಲಾದರೂ ಒಂದು ಮನೆ ಮಾಡ್ಕೊಂಡು ಇದ್ಬಿಡ್ಬೇಕು, ಒಂಥರ ನೆಮ್ಮದಿ ಜೀವನ ಇರುತ್ತೆ. ಈ ಸಿಟಿ ಬಾಳೆ ಬೇಡ ಅನ್ನೋ ಥರ ಆಗ್ಬಿಡುತ್ತೆ ಈ ಥರ ಬಂದರೆ. ಯಾಕಂದರೆ ಈ ಹಳ್ಳಿ ಸೈಡ್ ಬಂದರೆ ಈ ಥರ ಸನ್ರೈಸು ನೋಡ್ಬೋದು. ಸೊ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲೂ ಇಲ್ಲ ಅಲ್ವೋ, ಬಾಟ್ಲಿಂದ ಉಯ್ಯಕ್ಕೆ ಬರಲ್ಲೇನೋ. ಒಂದೂವರೆ ಲೀಟ್ರಿಗೆ 180 ರುಪೀಸ್ ತೊಗೊಂಡ್ರು.
ಸೊ ಫೈನಲ್ ಆಗಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಫಾಗ್ ತುಂಬ ಇರೋದಕ್ಕೆ ಕಾರಣಕ್ಕೆ ನಮಗೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ನೋಡಿ ಇದೇ ವ್ಯೂ ಪಾಯಿಂಟ್. ಅಲ್ಲಿ ನೋಡಿ ಸನ್ರೈಸ್ ಆಗಿಬಿಟ್ಟಿದೆ. ಗೈಸ್ ಫೈನಲ್ ಆಗಿ ಇವಾಗ ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ಒಂದು ಬಂಡೆಕಲ್ ಮೇಲೆ ಕೂತಿದ್ದೀವಿ. ಸೊ ಬಂಡೆಕಲ್ ಮೇಲೆ ಕೂತ್ಕೊಂಡು ಒಂದು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಆ ವ್ಯೂ ತೋರಿಸ್ತೀನಿ ನೋಡಿ. ಕಾಣಿಸ್ತಿದೆಯಾ ವ್ಯೂ? ತಡೀರಿ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಇವಾಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬೆಂಗಳೂರಿಗೆ ಹೊರಡೋಣ. ಸೊ ಹೋಗೋ ದಾರಿಯಲ್ಲಿ ಬೇರೆ ಏನೋ ಪ್ಲೇಸಸ್ ಇದೆ ಅಂತ ನಮ್ಮ ಮಾಸ್ಟರ್ ಹೇಳ್ದ. ಸೊ ಆದರೆ ಅದನ್ನು ಕವರ್ ಮಾಡ್ಕೊಂಡು ಬೆಂಗಳೂರಿಗೆ ಹೊರಡೋಣ. ಸೊ ಗೈಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 10:31 ಆಗಿದೆ. ಸೊ ಇವಾಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 59 ಕಿಲೋಮೀಟರ್ಸ್, ಅರೌಂಡ್ 60 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ನಾವು ಹೋಗಿದ್ವಲ್ಲ ಸ್ಪಾಟ್ ಅಂತೂ ಸಕ್ಕದಾಗಿತ್ತು. ಹೋಗಿದ್ದ ದಾರಿ ಅಂತೂ ಘಾಟ್ ಸೆಕ್ಷನು ಸಕ್ಕದಾಗಿತ್ತು. ಸೊ ನೀವು ಬರೋಂಗಿದ್ರೆ ಬನ್ನಿ. ಆ್ಯಂಡ್ ನೀವು ಬರೋಂಗಿದ್ರೆ ಸನ್ರೈಸ್ ನೋಡೋಕ್ಕೆ ತುಂಬ ಇಷ್ಟ ಅಂದರೆ ಬನ್ನಿ. ಬಟ್ ಆದರೂ ನಾವು ಆ ಸ್ಪಾಟ್ನ ಎಂಜಾಯ್ ಮಾಡಿದ್ವಿ. ಲೈಕ್ ಆ ವ್ಯೂ ಪಾಯಿಂಟಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಟ್ರಿಪ್ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಊಟ ಮಾಡೋಕ್ಕೆ ಸ್ಟಾಪ್ ಮಾಡ್ತೀವಿ ಅಂತ. ಲೈಕ್ ಬಾಲಾಜಿ ಬಂದ್ಬಿಟ್ಟು ಪರೋಟ ಬೇಕು ಅಂತ ಹೇಳಿದ್ದ. ಬಟ್ ಅನ್ಫಾರ್ಚುನೇಟ್ಲಿ ಅವನಿಗೆ ಪರೋಟ ಸಿಗಲಿಲ್ಲ, ಎಗ್ ರೈಸ್ ಸಿಕ್ತು. ಸೊ ಅವ್ನು ಮೂತಿನೇ ಡೆಲ್ ಆಗ್ಬಿಟ್ಟೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅವನು ಒಂದು ಎಗ್ ರೈಸ್ ತೊಗೊಂಡ. ಬಟ್ ಆ ಎಗ್ ರೈಸಲ್ಲಿ 5 eggs ಹಾಕ್ಕೊಂಡಿದ್ದಾನೆ. ಏನಕ್ಕೆ ಅಂದರೆ ಡಯಟ್ ಅಂತವನೇ. ಓಕೆ ಇರಲಿ, ನಾವು ಆಮ್ಲೆಟ್ ಬುಕ್ ಮಾಡಿದ್ವಿ. ಸೊ ಅದು ಬಂದಿದೆ, ತಿನ್ಬಿಟ್ಟು ಇವಾಗ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೊರಡೋಣ. ಸೊ ಗೈಸ್ ಇವಾಗ ಫೈನಲ್ ಆಗಿ ಮನೆ ಹತ್ರ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಎಲ್ರಿಗೂ ನಿದ್ದೆ ಆಗಲಿಲ್ಲ. ಸೊ ನಾನೇನು ಮಾಡಿದೆ ಅಂದರೆ ಆದಷ್ಟು ಬೇಗ ಎಲ್ಲರೂ ಇವ್ನು ನೋಡಿ, ಇವನು ಫುಲ್, ನನಗೆ ನಿದ್ದೆ ಇಲ್ಲ, ನಾನು ಫುಲ್ ಆ್ಯಕ್ಟಿವ್ ಆಗಿದ್ದೀನಿ. ನಮ್ಮ ಮತ್ತೆ ಇನ್ನೂ ಒಂದು 100 ಕಿಲೋಮೀಟರ್ಸ್ ಓಡಿಸು ಅಂದ್ರೆ ಓಡಿಸ್ತೀನಿ. ನನ್ನ ಕೈಲಾಗಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ನಾನು ಗಾಡಿ ಹೆಂಗೆ ಓಡಿಸ್ಕೊಬೋದೀನಿ ಅಂತ ಇನ್ನೂ ನನಗೆ ಅರ್ಥ ಆಗ್ತಾಯಿಲ್ಲ. ಅಟ್ ಲಾಸ್ಟ್ ಸೇಫಾಗಿ ಮನೆ ಹತ್ರ ಬಂದ್ವಿ. ಆ್ಯಂಡ್ ನಮ್ಮ ಲಿಂಗರಾಜು ಸ್ಲೀಪೇಸ್ ಆಗಿಬಿಟ್ಟಿದ್ದಾರೆ. ಸೊ ಅವರು ಅಷ್ಟೇ ಬೇಗ ಮನೆಗೆ ಹೋಗ್ಬಿಟ್ಟಿದ್ದಾನೆ, ಇಲ್ಲೂ ಬಂದಿಲ್ಲ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮತ್ತೊಂದು ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್, ಸಿ ಯು.